ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರೂ ಸಮೃದ್ಧಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಮನೆಮದ್ದು ಏನೆಂದರೆ, ಮನೆಯಲ್ಲೇ ಫೇಸ್ ವಾಶ್ ಪೌಡರ್ನ ತಯಾರು ಮಾಡ್ಬೋದು. ಅದು ನ್ಯಾಚುರಲ್ ಆಗಿ 100% ನ್ಯಾಚುರಲ್ ಆಗಿ ನೋ ಕೆಮಿಕಲ್ ರಹಿತವಾದ ಪೌಡರ್ನ ತಯಾರು ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು 100 ಗ್ರಾಮು ಹೆಸರುಬೇಳೆ ತೊಗೊಳ್ಳಿ, 100 ಗ್ರಾಮು ಅಕ್ಕಿ ತೊಗೊಳ್ರಿ, 100 ಗ್ರಾಮು ಕಡಲೆಬೇಳೆ ತೊಗೊಳ್ಳಿ. ಇವು ಮೂರನ್ನು ಮಿಷಿನ್ಗೆ ಹಾಕ್ಸ್ಕೊಂಬಿಡ್ರಿ. ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಮಾಡ್ಬೋದು. ಮಿಕ್ಸಿಯಲ್ಲಿ ಮಾಡಿದ್ರೆ ತರಿ ಆಗುತ್ತೆ. ನೀವು ಆದಷ್ಟು ನೈಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಹಾಗೇನಾರ ಆದರೆ ಸಣ್ಣ ಜಡಿಯಲ್ಲಿ ಹಿಡಿದ್ಬಿಟ್ಟು ನೈಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಕಸ್ತೂರಿ ಅರಿಶಿನ ಪೌಡರನ್ನ ಒಂದು 5 ಸ್ಪೂನಷ್ಟು ಕಸ್ತೂರಿ ಅರಿಶಿನ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಬಿಡ್ರಿ. ಡೈಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾಕ್ಸಲ್ಲಿ ತೊಗೊಳ್ಳಿ. ಡೈಲಿ ನೀವೇನು ಮಾಡೋದು ಬೇಕಾಗಿಲ್ಲ. 1 ಸ್ಪೂನಷ್ಟು ಕಸ್ತೂರಿ ಇದು ಫೇಸ್ ವಾಶ್ ಪೌಡ್ರು, ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ ಮುಖಕ್ಕೆ. ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು 5 ನಿಮಿಷ ಹಾಗೇ ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಕಡೆ ಮಸಾಜ್ ಮಾಡಿಕೊಂಡು ಆಮೇಲೆ 5 ನಿಮಿಷ ಆದಮೇಲೆ ನೀವು ಮುಖ ತೊಳ್ಕೊಳ್ಳಿ. ಇದೇ ರೀತಿ ದಿನಕ್ಕೆ ಒಂದು 2 ರಿಂದ 3 ಸರಿ ಮಾಡ್ಕೊತ ಬಂದರೆ ಇದೊಂದು ದಿನಾಲು ಒಟ್ಟು ಸೋಪ್ ಅಂತ ಯೂಸೇ ಮಾಡೋದು ಬೇಕಾಗಿಲ್ಲ. ನಿಮ್ಮ ಮೊಡವೆ ಆಗಿರ್ಬೋದು, ಆಮೇಲೆ ಕಪ್ಪು ಕಲೆ ಆಗಿರ್ಬೋದು, ಆಮೇಲೆ ನಿಮ್ಮದು ಸ್ಕಿನ್ ಡ್ರೈ ಆಗಿರುತ್ತಲ್ಲ ಅದು ಸಹ ಹೊರಟೋಗುತ್ತೆ. ತುಂಬ ಚೆನ್ನಾಗಾಗ್ತದೆ. ಇದನ್ನು ಮಾಡಿಟ್ಕೊಂಡ್ಬಿಟ್ರೆ ನೀವು 1 ತಿಂಗಳವರೆಗೂ ಬರುತ್ತೆ ನಮಗೆ ಇದನ್ನು. ಆಮೇಲೆ ಈ ವಿಷಯದೊಂದಿಗೆ ಇವತ್ತು ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ನಿಮಗೆಲ್ಲರಿಗೂ ಧನ್ಯವಾದಗಳು.